ಅಲ್ಲಿ ಟಾರ್ವಾಡ್ ಪಾಯಿಂಟಿಂದ ಎಂಟ್ರೆನ್ಸ್ ಬಂದರೆ ಈ ಜಾಗ ಮಾರಾಟಕ್ಕಿರುವಂಥ ಜಾಗ ಇದು. 3 ಎಕರೆ 22 ಕುಂಟೆ. 3 ಎಕರೆ 22 ಕುಂಟೆ. ಸುತ್ತ ಫೆನ್ಸ್ ಇದೆ, 2 ಬೋರ್ ಇದೆ, ಇಲ್ಲೇ 2 ಗೇಟ್ ಇದೆ. ಅಂದರೆ ಇವರು ಹಿಂದ್ಲವ್ರಿಗೆ ದಾರಿ ಕೊಟ್ಟಿದ್ದಾರೆ ತಿರುಗಾಡೋಕ್ಕೆ. ಹಿಂದೆ ಮಾವಿನ ಗಿಡ ಇದೆಯಲ್ಲ, ಅವರು ದಾರಿ ಕೊಟ್ಟಿದ್ದಾರೆ ಹಿಂದೆ ತಿರುಗಾಡೋಕ್ಕೆ ತಡಿ ನೋಡಿ. ತಿರುಗಿ ಆ ಕಡೆಗೂ ಫೆನ್ಸ್ ಆಗಿದೆ. ಸುತ್ತ ಫೆನ್ಸ್ ಆಗಿರುವಂಥ ಜಾಗ. ತೆಂಗಿನ ಗಿಡ ಇದೆ. 3 ಎಕರೆ 22 ಕುಂಟೆಯಲ್ಲಿ 250 ತೆಂಗಿನ ಸಸಿ ಕಟ್ಟಿದ್ದಾರೆ. 250 ತೆಂಗಿನ ಗಿಡ ಇದೆ. ಸುತ್ತ ಫೆನ್ಸ್ ಆಗಿದೆ. 2 ಬೋರ್ ಇದೆ. 2 ಬೋರು, 250 ತೆಂಗಿನ ಗಿಡ. ಜಾಗ ಬಂದು 2 ಎಕರೆ 22 ಕುಂಟೆ. ಬೆಲೆ ಬಂದು ಒಂದು ಕುಂಟೆಗೆ 2,60,000 ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. 2,60,000. ನೋಡಿ, ಸುತ್ತ ಫೆನ್ಸ್ ಇದೆ. ತುಂಬ ಚೆನ್ನಾಗಿದೆ ಜಾಗ ನೋಡಿ. ಸುತ್ತ ಫೆನ್ಸ್ ಆಗಿದೆ. ವಿಲೇಜ್ಗೆ ಹತ್ತಿರ ಇರುವಂಥ ಜಾಗ. ವಿಲೇಜ್ ಪಕ್ಕದ ಜಾಗ ಬಂದು ಮದ್ದೂರಿಂದ 20 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಮದ್ದೂರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ಲೊಕೇಶನ್ನು ತುಂಬ ಚೆನ್ನಾಗಿದೆ. ಪಕ್ಕದೆಲ್ಲ ಮಾವಿನ ಗಿಡ ಇದೆ. ವಿಲೇಜ್ ಪಕ್ಕದ್ದೇ ಜಾಗ. 3 ಎಕರೆ 22 ಕುಂಟೆ. ಒಂದು ಕುಂಟೆಗೆ ಬೆಲೆ ಬಂದು 2,60,000. ನಿಮಗೆ ರೋಡ್ ಫೇಸಿಂಗೆ ಒಂದು 100 ಅಡಿ ಬರುತ್ತೆ. 100 ಅಡಿ ಬರುತ್ತೆ. ಚೆನ್ನಾಗಿದೆ ಜಾಗ. ಮದ್ದೂರಿಂದ 20 ಕಿಲೋಮೀಟ್ರ್. ಹಿಂದಕ್ಕೆಲ್ಲ ಸಸಿ ಮಡಗಿದ್ದಾರೆ. ಮುಂದಕ್ಕೆ ಮನೆ ಮಾಡ್ಕೊಳ್ಳೋಕ್ಕೆ ಜಾಗನ ಉಳಿಸ್ಕೊಂಡಿದ್ದಾರೆ. ಮುಂದಕ್ಕೆ ಮನೆಗೆ ಮಾಡೋದಕ್ಕೆ ಜಾಗನ ಉಳಿಸ್ಕೊಂಡಿದ್ದಾರೆ. ಅದೇ ರೋಡ್, ಧಾರವಾಡ ಪಾಯಿಂಟ್. ಮದ್ದೂರಿಂದ 20 ಕಿಲೋಮೀಟ್ರ್. ಬೆಂಗಳೂರಿಂದ 80 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬೆಂಗಳೂರಿಂದ 80 ಕಿಲೋಮೀಟ್ರ್. ರಸ್ತೆಗೆ ಹೊಂದ್ಕೊಂಡ ಜಾಗ ಇದು. ರಸ್ತೆಗೆ ಹೊಂದಿರುವಂಥ ಜಾಗ.